ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಏನಾಗಿದ್ರಿ ಈ ರಾಜ್ಯಕ್ಕ? ಯಾವಾಗ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತೋ ರಾಜ್ಯದಾಗಿನ ಕತಿ ಕೇಳುದೇ ಬ್ಯಾಡ ಅನ್ಸ್ಲಿಕ್ಕತ್ತದ. ಸಮಸ್ಯೆಗಳು ಒಂದ ಎರಡ. ಜೈಲು ನೋಡಿದ್ರ ರೆಸಾರ್ಟ್ ಆಗ್ತದ, ಗಲಭೆಕೋರರಿಗೆ ಬಿಡುಗಡೆ ಭಾಗ್ಯ ಸಿಗ್ತದ, ಡ್ರಗ್ಸ್ ಮಾಫಿಯಾ, ಸಾಲದಕ್ಕ ಅಕ್ರಮ ವಲಸಿಗರಿಗೆ ಸರ್ಕಾರದಿಂದ ಮನಿನೇ ಕೊಡ್ತಾರ. ಈಗ ನೋಡಿದ್ರ ಶಾಸಕರ ಖಾಸಗಿ ಅಂಗರಕ್ಷಕ ಬಾಡಿ ಗಾರ್ಡ್ ನಿಂದ ಫೈರಿಂಗ್ ಆಗ್ಬಿಟ್ಟದ. ಅಲ್ಲಿಗೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಎಲ್ಲಿಗೆ ಬಂದು ನಿಂತಾಯ್ತು ನೋಡ್ರಿ ನಮ್ಮ ರಾಜ್ಯದ ಸ್ಥಿತಿ. ಬಿಹಾರ, ಉತ್ತರ ಪ್ರದೇಶದಾಗ ಇಂಥ ಗ್ಯಾಂಗ್ ವಾರ್ಗಳು ನಡೀತಿದ್ವರಪ್ಪ. ಆದ್ರೆ ಈಗ ಅಲ್ಲಿ ಕಡಿಮೆ ಆಗೈತಿ. ಚಂದ ಇದ್ದಂಥ ನಮ್ಮ ಕರ್ನಾಟಕದಾಗ ಇಂಥವೆಲ್ಲ ಈಗ ಚಾಲು ಆಗ್ಯಾವ ನೋಡ್ರಿ. ಮಾಜಿ ಸಚಿವರ ಮನಿ ಮೇಲೆ ಫೈರಿಂಗ್ ಮಾಡ್ತಾರ, ಗದ್ ಎಬ್ಬಿಸ್ತಾರ ಅಂತಂದ್ರ ಹುಂಬ ಧೈರ್ಯ ಎಷ್ಟರ ಮಟ್ಟಿಗೆ ಐತಿ ನೋಡ್ರಿ ನೀವು. ಇಂಥ ಹುಂಬ ಧೈರ್ಯ ಬರ್ಲಿಕ್ಕೆ ಕಾರಣ ಯಾರು ಹೇಳ್ರಿ? ಸರ್ಕಾರ ಅಲ್ಲೇನ್ ಹೇಳ್ರಿ? ಹೆಂಗೂ ಸರ್ಕಾರ ಐತಿ, ನಮ್ಮನ್ನ ಯಾರು ಏನ್ ಮಾಡ್ತಾರ ಅಂತ ಅದೇ ಒಂದು ಹುಂಬ ಧೈರ್ಯ ನೋಡ್ರಿ. ಒಬ್ಬ MLA ಆಗಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಸ್ಥಳಕ್ಕೆ ಬಂದ ನಾ ಮುಗಿಸ್ತೀನಿ ಅಂತಾರ. ನೋಡಿ, ನಾನು ಇಲ್ಲೇ ಇದ್ದೆ. ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದುಪ್ತಾ ಇಲ್ಲ ಹೊರತು ನನ್ನ ಇಟ್ಕೊಂಡು ಈ ಕಡೆ ತಗೊಂಡ್ ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಹುಡುಗ ಪಾಪ ಒಂದು 4,000 5,000 ಜನ ಬಂದಿದ್ರು. ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲ ಚೆದ್ರ ಮಾಡಿ ಒಂದು ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಅಲ್ಲ, ಇವ್ರೇನ್ ಶಾಸಕರು ಅಥವಾ ಗುಂಡಾನೋ ಅರ್ಥನೇ ಆಗಕತ್ತಿಲ್ ನೋಡ್ರಿ. ಸಿದ್ದರಾಮಯ್ಯ ಸಾಹೇಬ್ರಿ ಇದೇ ಒಬ್ರು ಸೋಷಿಯಲ್ ಮೀಡಿಯಾದ ಥಂಬ್ನ್ಯಾಗ ಫಿನಿಶ್ ಅಂತ ಬರೋದು ಹಾಕಿದ್ದಕ್ಕೆ ಅವ್ರನ್ನು ಜೈಲಿಗೆ ಕಳಿಸ್ತೀರಪ್ಪ ನೀವು. ನಿಮ್ಮ ಶಾಸಕ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರಲ್ಲ ಫಿನಿಶ್ ಅಂತ ಹೇಳಿ, ಈಗ ಏನ್ ಮಾಡ್ತೀರಿ ಸ್ವಾಮಿ? ಮುಗಿಸ್ತೀನಂತ ಹೇಳಿಕತ್ತಾರ ಸೀದಾ. ನಿಮಗ ಸರ್ಕಾರದ ವಿರುದ್ಧ ಮಾತಾಡಿದ್ರ ದ್ವೇಷದ ಭಾಷಣ ಆಗ್ತೈತಿ, ಅದರಿಂದ ಗದ್ಲ ಆಗ್ತೈತಿ ಅಂತೀರಿ. ಆದ್ರ ನಿಮ್ಮ ಶಾಸಕನ ಬಾಡಿ ಗಾರ್ಡ್ ಹಿಂಗ ರೋಡ್ನ್ಯಾಗ ನಿಂತು ಗುಂಡ ಹಾರಿಸ್ತಾನ. ವಿಡಿಯೋನೂ ಐತ್ರ್ಯಾ ಅದಕ್ಕೆ ಸಾಕ್ಷಿಗೆ. ಆದ್ರೂ ಅವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇನ್ನ ಮೀನಾಮೇಷ ಎಣಸ್ಲಿಕ್ಕತ್ತಾರ. ಯಾಕಂತೀನಿ, ಒಬ್ಬ ಮಾಜಿ ಶಾಸಕರ ಮನಿ ಮೇಲೆ ಗುಂಡ್ ಹಾರಿಸ್ತಾರಂದ್ರ ಕಾನೂನು ಸುವ್ಯವಸ್ಥೆ ಏನಾಗ್ಯದ? ಸರ್ಕಾರ ಬದುಕೈತೆ ಹೆಂಗಂತ ಡೌಟ್ ಬರೋದಿಲ್ಲ ಅಂತ ಹೇಳ್ರಿ. ನೋಡ್ರಿ ಪುಡಿ ರೌಡಿಗಳು ಆರ್ಭಟನ. ಇದೇ ಏನಾರ ಉತ್ತರ ಪ್ರದೇಶದಾಗೋ ಅಸ್ಸಾಂನ್ಯಾಗೋ ಆಗಿತ್ತಂದ್ರ ಇಷ್ಟೊತ್ತಿಗೆ ಅಷ್ಟೂ ಮಂದಿನ ಒಳಗ್ ಹಾಕಿರ್ತಿದ್ರು. ಅಷ್ಟಕ್ಕೂ ಇಂಥ ಮೀಟರ್ ಅಲ್ಲಿ ಇಲ್ಲಿ ಬಿಡ್ರಿ. ಆದ್ರ ನಮ್ಮಲ್ಲಿ ಮಾತ್ರ ಇನ್ನ ಎತ್ತಿಗೆ ಜ್ವರ ಬಂದ್ರ ಎಮ್ಮಿಗೆ ಬರಿ ಎಳ್ದಂಗ ಮಾಡ್ತಾರ. ಶಾಸಕರ ಕಡೆಯವರು ರೌಡಿಸಂ ಮಾಡಿದ್ದಕ್ಕ ಅಲ್ಲಿನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡ್ತಾರ. ಪಾಪ ಯಾರ್ ಏನ್ ಮಾಡಿದ್ರು ಅದಕ್ಕೆ ಪೊಲೀಸರೇ ಹೊಣೆ ನೋಡ್ರಿ. ಇದು ಸರ್ಕಾರದ ಆಡಳಿತ ಅನ್ಬೇಕು ಅಥವಾ ಬಲಿ ಪಶುಗಳ ಬೇಟೆ ಅನ್ಬೇಕು ನಂಗೆ ಅರ್ಥ ಆಗಲಾಗಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರ ಹಾಕುವಂತ ಈ ಸರ್ಕಾರದ ವಿಚಿತ್ರ ನ್ಯಾಯಕ್ಕ ಮಂದಿ ನಗಬೇಕು, ಅಳಬೇಕು. ನೀವೇ ಹೇಳ್ರಪ್ಪ. ನೋಡ್ರಿ, RCB IPL ಟ್ರೋಫಿ ಗೆದ್ದಾಗ ನೆನಪೈತ್ಯಾ? KSCA ಕಾಲ್ ತುಳಿತ ಆಗ್ತೈತಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ವ್ಯವಸ್ಥೆಯ ವೈಫಲ್ಯ ಅನ್ನೋದು ಎಲ್ಲಾರ್ಗೂ ಗೊತ್ತಿತ್ತು. ಆದ್ರ ಅಲ್ಲಿ ಏನ್ ಮಾಡಿದ್ರು? CM ಕಾರ್ಯದರ್ಶಿ, ಬೆಂಗಳೂರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆಗಿ ಅವ್ರು ಶಿಕ್ಷೆ ಅನುಭವಿಸ್ತಾರ. ಇಲ್ಲೇನೂ ಅದೇ ಕಥೆ. ರಾಜಕೀಯ ಪುಂಡರ ಅಟ್ಟಹಾಸಕ್ಕೆ ಜೀವ ಬಲಿ ಆದ್ರ ಶಿಕ್ಷೆ ಮಾತ್ರ SP ಸಾಹೇಬ್ರಂಗಂತ. ನೋಡ್ರಿ, ಖರೆ ತಪ್ಪು ಮಾಡಿದವ್ರನ್ನ ಹಿಡಿಯೋದು ಬಿಟ್ಟು ಅಧಿಕಾರಿಗಳ ಮೇಲೆ ಸವಾರಿ ಮಾಡ್ತಾರಲ್ರಿ, ಯಾರು ಕೇಳೋರೇ ಇಲ್ಲ. ಶಭಾಷ್ ಸಿದ್ದರಾಮಯ್ಯನವ್ರೆ, ನಿಮ್ಮ ಆಡಳಿತ ನೋಡ್ಲಿಕ್ಕತ್ರ ಮಾತಾಡ್ಲಿಕ್ಕೆ ಪದಗಳೇ ಸಿಗಾಕತ್ತಿಲ್ಲ, ಸಾಕಾಗಕತ್ತಿಲ್ಲ ನನಗ. ಅದೇನೋ ಬಳ್ಳಾರಿ ಬಗ್ಗೆ ಒಂದು ಡೈಲಾಗ್ ಹೊಡ್ತಿದ್ರಪ್ಪ,
ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತೇವೆ. ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ನಾನು ಹುಟ್ಟಿದಾಗಿಂದ ಶ್ರೀಮಂತ. ಹಾ, ಇದೇ ಅನಿಸ್ತದ ಸಿದ್ದರಾಮಯ್ಯನವರ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ರ. ಹೌದು, ಈ ಕಲಬುರ್ಗಿ ಅವರೊಬ್ರು ಮಿನಿಸ್ಟರ್ ಇದ್ರಪ್ಪ, ಎಲ್ಲಿ ಹೋದ್ರು ಕಾಣ್ಸಕತ್ತಿಲ್ಲಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ದೇಶದ ಭದ್ರತೆ ಬಗ್ಗೆ ಎಲ್ಲಾ ಮಾತಾಡ್ಕೊಂತಿದ್ರಪ್ಪ ಅವ್ರು. ಇವತ್ತ ಇವ್ರದೇ ಸರ್ಕಾರದ ಶಾಸಕ ಮತ್ತ ಅವ್ರ ಗ್ಯಾಂಗ್ ಹಿಂಗ ರೌಡಿಸಂ ಮಾಡ್ತೈತೆ ಅನ್ನೋದು ಇವರ ಇಂಟೆಲಿಜೆನ್ಸ್ ಇವ್ರಿಗೆ ರಿಪೋರ್ಟ್ ಕೊಡ್ಲಿಲ್ಲ ಹೆಂಗಂತ. ಅವನು MLA, ಅವರ ತಂದೆ ನಾರಾಯಣ ರೆಡ್ಡಿ, ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂತದ್ದಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂತ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದರೂ ನನ್ನನ್ನ ಇವತ್ತು ಈ ರೀತಿಯಾದರೂ ಫಿನಿಶ್ ಮಾಡಬೇಕು ಅಂತೇಳಿ ಮನೆ ಮೇಲೇನೆ ಇವತ್ತು ಗೂಂಡಾಗಳನ್ನು, ರೌಡಿಗಳನ್ನು ಕಳಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂತ ಒಂದು ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ, ಇವತ್ತು ಆಗಿರುವಂತ ಒಂದು ಘಟನೆ ಇದೆ. ಮಾತ್ರ ಬ್ಯಾನರ್ ಹಾಕಕ್ಕೆ ನೀವು ಗಲಾಟೆ ಮಾಡಬೇಕು ಉದ್ದೇಶ ಇಟ್ಕೊಂಡಿದ್ದೀರಾ? ತಾವೇ ಹೇಳಿ ನನಗೆ, ಇವತ್ತು ಮನೆ ಮುಂದೆನೆ ತಾವೆಲ್ಲ ನೋಡ್ತಾ ಇದ್ದೀರಿ. ಬ್ಯಾನರ್ಗಳಿಗೆ ಯಾರಾದ್ರೂ ನಾವು ಅಬ್ಜೆಕ್ಷನ್ ಮಾಡಿದೀವಿ? ನಾವು ನಮ್ಮ ಮನೆ ಮುಂದೆನೆ ಹಾಕಿದಾರಲ್ಲ, ಮನೆ ಮುಂದೆ ಡಿವೈಡರ್ಗಳಿಗೆಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಮನೆ ಕಾಂಪೌಂಡ್ ಬಂದು ಬ್ಯಾನರ್ ಹಾಕಿ ತಡುಕೊಂಡು ಗಲಾಟೆ ಮಾಡಬೇಕು ಅನ್ನೋಂಥ ದುರುದ್ದೇಶದಲ್ಲೇ ರೌಡಿ ಗುಂಡಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೆಕ್ಯೂರಿಟಿನ ಹೆದರಿಸಿ ಬಡಿದು ಇವತ್ತು ಫೈರಿಂಗ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅಂತಂದ್ರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಬಿಹಾರಲ್ಲಿ ಲಾಲು ಅಂತ ಕುಟುಂಬವನ್ನ ಬಿಜೆಪಿ ಯಾವ ರೀತಿ ಅಂತ್ಯ ಮಾಡ್ತೋ, ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಈ ನಾರಾಯಣ ರೆಡ್ಡಿ ಮತ್ತು ಈ ಒಂದು ಮುಂಡೂರು ಕುಟುಂಬ ಅಂತ ಹೇಳಿ ಈ ಗ್ಯಾಂಗ್ಗಳೆಲ್ಲ ಕೂಡ ಬರೀ ಕ್ರಿಮಿನಲ್ಸ್ ಕೆಲಸ ಮಾಡ್ತಾ ಇದ್ರು. ಅವುಗಳನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಿದ್ದೀವಿ. ನಾವು ಯಾವತ್ತೂ ಇಂಥ ಕೆಲಸಕ್ಕೆ ನಾವು ಹೋಗಿಲ್ಲ. ನಾನು, ಶ್ರೀರಾಮುಲು, ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು. ಆದರೆ ಈ ಕೈಲಾಗದಿರುವಂಥ ಈ ಹೇಡಿಗಳು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನು ನಿದ್ದೆ ಮಾಡ್ತಾ ಇದ್ದಾನೆ, ಇವತ್ತು ಏನು ಲಾ ಅಂಡ್ ಆರ್ಡರ್ ಗೊತ್ತಿಲ್ಲನ? ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೇರ್ಸ್ ಹಾಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರ್ಬೇಕು. ನಾನು ಬಂದ ಮೇಲೇನೆ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ ಬಿಜೆಪಿ ಪಕ್ಷ 20-28 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಆ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಕಾಂಗ್ರೆಸ್ ದಿನೇ ದಿನೇ ನಿರ್ನಾಮ ಆಗ್ತಾ ಇದೆ ಅಂತೇಳಿ ಈ ರೌಡಿ ಗ್ಯಾಂಗ್ಗಳು ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವನ ಮಗ ಅವರಿಬ್ಬರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಇವತ್ತು ಕೊನೆಗೆ ಲಾಸ್ಟ್ಗೆ ಈ ಹಂತಕ್ಕೆ ಅವ್ರು ತಲುಪಿದ್ದಾರೆ. ಅಯ್ಯೋ ಜನಾರ್ದನ್ ರೆಡ್ಡಿ ಸಾಹೇಬ್ರೆ, ನೀವು ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಸಿದ್ದರಾಮಯ್ಯನವ್ರ ನಿದ್ದಿ ಮಾಡಕತ್ತಿಲ್ರಿ, ಅವ್ರು ಸೀದಾ ಕೋಮಾದಾಗೆ ಹೋಗಾರ ಅನ್ಸ್ಲಿಕ್ಕತ್ತದ ನನಗ. ಪತ್ರಕರ್ತರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಯಾರು ಬುಲೆಟ್ ಹಾರಿಸಿದ್ದು ಅಂತ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಖರೆ ಎದೆ ಮುಟ್ಕೊಂಡು ಹೇಳ್ಬಿಡ್ರಪ್ಪ, ಯಾರ್ ಗುಂಡ್ ಹಾರಿಸಿದ್ದ ಅನ್ನೋದು ನಿಮಗ ಮತ್ತ ನಿಮ್ಮ MLA ಭರತ್ ರೆಡ್ಡಿ ಅವರಿಗೆ ಗೊತ್ತಿಲ್ಲೇನ್ ಹೇಳ್ರಿ, ಖರೆ ಹೇಳ್ಬಿಡ್ರಿ ನೀವು. ಅಲ್ರಿ ಮತ್ ಏನ್ರಿ ಹಿಂಗ ವಿಡಿಯೋನೇ ಐತಿ, ಮತ್ ಇನ್ನ ಗುಂಡ್ ಹಾರಿಸಿದ್ ಯಾರು ಗೊತ್ತಿಲ್ಲ ಅಂತಿರ್ಲ. ನಿಮ್ಮದೇ ಪಕ್ಷದ ಕಾರ್ಯಕರ್ತನ ಸಾವಾಗೈತ್ರಿ, ಅಟ್ಲೀಸ್ಟ್ ಕಡಿಕ್ ಅದಕ್ಕರೆ ನ್ಯಾಯ ಕೊಡ್ಸ್ರಿ ಅಂತ ಕೇಳ್ಕೊಳಿಕತಿ ನೋಡ್ರಪ್ಪ. ಪಾಪ ನಿಮಗೂ ಹೇಳಲಿಕತಿ ನೋಡ್ರಿ, ಹೋಗಿ ನಿಮ್ದರ ಎಲ್ಲಿ ತಪ್ಪೈತಿ ಬಿಡ್ರಿ. ಇದ್ರಾಗ ನಿಮಗ ಇದ್ರ ಕಡೆ ಲಕ್ಷ್ಯ ಕೊಡ್ಲಕ್ಕ ಟೈಮರ ಎಲ್ಲೈತಿ? ಪಾಪ ಸರ್ಕಾರಕ್ಕೆ ಏನು 1-2 ಟೆನ್ಷನ್. ಆ ಅಕ್ರಮ ವಲಸಿಗರಿಗೆ ಮನಿ ಬೇರೆ ಜಲ್ದಿ ಮಾಡಿಕೊಡ್ಬೇಕು, ಇಲ್ಲ ಅಂದ್ರ ಹೈಕಮಾಂಡ್ ಸಿಟ್ಟಿಗದ್ ಬಿಡ್ತಾರ. ಅದರ ಮುಂದ ಇದೆಲ್ಲ ಯಾವ ಮಹಾ ವಿಷಯ ಬಿಡ್ರಿ. ಮೊದಲ್ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊರಪ್ಪ. ಆದ್ರೂ ನೀವು ಹೇಳ್ತೀನಿ ಕೇಳ್ರಿ, ನೀವು ಹಠವಾದಿ ಬಿಡ್ರಿ. ನೀವು ಇಡೀ ರಾಜ್ಯದ ಮಂದಿ ತಿರುಗಿ ಬಿದ್ರು ಸಹಿತ ಕೇರೇ ಇಲ್ಲ. ಅಕ್ರಮ ವಲಸಿಗರಿಗೆ ಮನಿ ಕೊಟ್ಟೇ ಕೊಡ್ತೀನಿ ಅಂತ ಜಿದ್ದಿಗೆ ಬಿದ್ದಿರಲ್ಲ, ನೀವು ಗ್ರೇಟ್ ಅಂತೀನಿ ನಾನು. ಅಲ್ಲಿ ನೋಡ್ರಿ, ದಾವಣಗೆರೆದಾಗ ನಮ್ಮ ಕರ್ನಾಟಕದವ್ರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಅವ್ರು ಕೇಳಿದ್ರ ಮನಿ ಕಟ್ಟಿಸ್ಕೊಡ್ಲಿಕ್ಕೆ ಆಗುದಿಲ್ಲ. ನಮಗೆ ಜಾಗ ಕೊಟ್ರೆ ನಾವ್ ಎಲ್ಲಾದ್ರೂ ಹೋಗಿರ್ತೀವಿ, ಜಾಗ ಕೊಡ್ತೀವಿ ಅಂತ ಭರವಸೆ ಕೊಟ್ರು. ಇದೇ ಬೆಂಗಳೂರಿನಲ್ಲಿ ಎಲ್ಲಾ ಅಧಿಕಾರಿಗಳು ಬಂದು ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಅಂದಾಗ ಈ ನಮ್ ದಾವಣಗೆರೆಯಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ? ಸಿದ್ದರಾಮಯ್ಯ ಎಲ್ಲಿದ್ದಾನೆ?
ಸಿದ್ದರಾಮಯ್ಯ ಎಲ್ಲಿದ್ದಾನೆ ಇವಾಗ? ಅವರಿಗೆಲ್ಲ ವ್ಯವಸ್ಥೆ ಮಾಡ್ದ, ನಮಗೆ ಏನ್ ವ್ಯವಸ್ಥೆ ಮಾಡಿದ್ದಾನೆ? ಇವ್ರೇನ್ ಬಗೆಹರಿಸ್ತಿಲ್ಲ. ಒಂದಿನ ಕರೀತಾರೆ, ನಾಳೆ ಬರ್ರಿ ಅಂತಾರೆ, ಇಲ್ಲ ನಾಳೆ 10 ಗಂಟೆ ಕರೆಕ್ಟ್ ಆಗಿ ಕೊಡ್ತೀವಿ ಅಂತಾರೆ, ಅದನ್ನು ಬಿಡ್ತಾರೆ. ನೀವ್ ಯಾರು ಬರ್ಬೇಡ್ರಿ, ಇಲ್ಲಾಂದ್ರೆ ನಾಳೆ FIR ಮಾಡ್ತೇವೆ ಅಂದ್ರ ಇವತ್ ನೋಡಿದ್ರೆ ಬೆಳಗ್ಗೆ ಎಲ್ಲ 10 ಗಂಟೆಗೆ ನಿಮ್ ಪೊಲೀಸರು ಸಿಗ್ತಾ ಇಲ್ಲ ಅಂತಾರ. ನಮ್ ಮನಿಗಳು ಡಮನೇಷನ್ ಮಾಡ್ಬೇಕಾರೆ ಸಿಗ್ತಾರ. ಈಗ ಬೆಂಗಳೂರಾಗ ಆತಲ್ಲ, ಎಷ್ಟು ಜಲ್ದಿ ಅವ್ರಿಗೆ ಇದು ಆತು. ಯಾಕೆ ನಾವ್ ಇಲ್ಲಿ 3 ತಿಂಗಳು ಅದಾವಿ, ಅಷ್ಟ್ ನಾವ್ ಹಿಂಗ್ ಬಡವ್ರ ಅದಾವೇನದ್ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಸ್ವಲ್ಪ 3 ಮೊಮ್ಮಕ್ಕಳು ಅದಾವ್ರಿ, ಅವ್ ಕಟ್ಕೊಂಡ್ ಎಲ್ಲಿ ಹೋಗ್ಬೇಕು ನಾನು ಹೇಳಿ ನೋಡು. ಈಗ ಜಾತ್ರೆ ಬಂತು, ಈ ಜಾತ್ರೆ ಮತ್ ಖಾಲಿ ಮಾಡ್ಬೇಕು ನಾವ್. ಇದನ್ನ 7 ದಿವಸ ಜಾತ್ರೆ ಆಕೈತ್ರಿ ಇಲ್ಲಿ. ನಮ್ಗೆ ಇರೋಕೆ ಜಾಗ ಇದೆ, ಮನೆ ಇದೆ, ನೀರಿಲ್ಲ. ಇವತ್ತ 1 ವರ್ಷ 2 ತಿಂಗಳು ಆಗ್ತಾ ಬಂತು, ಮಳೆಗೂ ಜಾಗ ಇಲ್ಲ. ಈ ಮಳೆಗಾಲದಲ್ಲಿ ಹೆಂಗೋ ಒಂದು ಟಾರ್ಪಾಲ್ ಕಟ್ಕೊಂಡು ಜೀವನ ಮಾಡಿದ್ವಿ. ನ್ಯಾಯ ಸಿಗ್ಬೇಕು, ಮನೆ ಕಟ್ಟಿ ಕೊಡ್ಬೇಕು, ಆದ ನಷ್ಟ ಪರಿಹಾರ ಕೊಡಬೇಕು. ಅದಕ್ಕೋಸ್ಕರ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಕೂತ್ಕೊಂಡಿದ್ದೇವೆ, ಧರಣಿ ಕೂತಿದ್ದೇವೆ. ಮಲೆನಾಡ್ನ್ಯಾಗ ದರ ವರ್ಷ ಮಳಿ ಬಂದಾಗ ಪ್ರಕೃತಿ ವಿಕೋಪಕ್ಕ ಎಷ್ಟು ಮಂದಿ ಮನಿ ಕಳ್ಕೊತಾರ ಲೆಕ್ಕ ಐತೆ. ಆದ್ರ ಅವ್ರಿಗೆ ಇವ್ರು ಕೊಡೋ ಪರಿಹಾರ 1000 ಲೆಕ್ಕದಾಗಿರ್ತೈತಿ. ಅದು ಸಿಕ್ಕಿದ್ರ ಸಿಕ್ತ, ಇಲ್ಲ ಅಂದ್ರೆ ಇಲ್ಲಿ ಬಿಡ್ರಿ, ಅದೇನ್ ಗ್ಯಾರಂಟಿ ಇಲ್ಲ. ಆದ್ರ ಅದೇ ಅಕ್ರಮ ವಲಸಿಗರಿಗೆ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿಸ್ಕೊಡುದಂತ. ನಿಮ್ಮಂತ ಹಠವಾದಿ ಯಾರದಾರ ಹೇಳ್ರಿ? ಪಾಪ ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾದವ್ರು, ಆ ಸೋಷಿಯಲ್ ಮೀಡಿಯಾ ಹ್ಯಾಂಡರ್ಗಳು ಎಷ್ಟು ತಲೆ ಕೆಡ್ಸ್ಕೊಂಡ್ ಕುಂತಾರಂತಂದ್ರ ಅವ್ರಿಗೆ ಯಾವ ವಿಷಯಕ್ಕ ಯಾವ ವಿಡಿಯೋ ಯಾವ ಪೋಸ್ಟ್ ಹಾಕಬೇಕು ಅನ್ನೋದು ಸಹಿತ ಗೊತ್ತಾಗಕತ್ತಿಲ್ಲ ನೋಡ್ರಿ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಕ್ಕ ಅದ್ ಯಾವ್ದೋ ಉಟಕ್ನೂರು ಗ್ರಾಮ ಪಂಚಾಯತ್ ಇದು ಒಂದು ಚರಂಡಿ ಸ್ವಚ್ಛತೆ ಬಗ್ಗೆ ಪೋಸ್ಟ್ ಹಾಕ್ತಾರ್ರಿಪ್ಪ. ಏನ್ ವಿಚಿತ್ರ ಅಂತೀನಿ. ಇದೆಲ್ಲಾದ್ರ ನಡುವ ಇನ್ನ ಒಂದು ಗಮ್ಮತ್ತಿನ ವಿಷಯ ನಡೆದೈತಿ ನೋಡ್ರಿ. ಅಲ್ಲಿ ನೋಡಿದ್ರ ಇವರ ನಾಯಕ ರಾಹುಲ್ ಗಾಂಧಿ ಓಡ್ ಚೋರಿ ಅಂತ ಬಾಯ ಮಾಡ್ಕೊಳಿಕತ್ತಿದ್ರ. ಆದ್ರೆ ಇಲ್ಲಿ ಏನಾಗ್ಯದ ಗೊತ್ತಾ? ಸಿದ್ದರಾಮಯ್ಯನವರ ಸರ್ಕಾರದ ಸಮೀಕ್ಷೆದಾಗ ಕರ್ನಾಟಕದ ಮಂದಿ ಸುಮಾರು 83% ಮಂದಿ ಓಡ್ ಚೋರಿ ಸುಳ್ಳು ಅಂತ ಹೇಳ್ಬಿಟ್ಟಾರ ನೋಡ್ರಿ. ಇದಕ್ಕಿನ ಮಜಾ ಏನ್ ಗೊತ್ತಾ? ಈ ಸಮೀಕ್ಷೆದಾಗ EVM ಮ್ಯಾಲ, ಚುನಾವಣಾ ಆಯೋಗದ ಮ್ಯಾಲ ಜಾಸ್ತಿ ನಂಬಿಕೆ ಇಟ್ಕೊಂಡಿರುವುದೇ ನಮ್ಮ ಖರ್ಗೆ ಅವರ ನಮ್ಮೂರು ಕಲಬುರಗಿದಾಗ್ರಪ್ಪ. ಪಾಪ ಖರ್ಗೆ ಅವರಿಗೆ ಮುಖಕ್ಕ ಮಂಗಳಾರತಿ ಎತ್ತದಂಗೈತ್ ನೋಡ್ರಪ್ಪ ಈ ಸಮೀಕ್ಷೆ ವರದಿ. ಅಲ್ಲ, ಈಗ ನನಗೊಂದು ಸಂಶಯ. ಬಳ್ಳಾರಿ ಫೈರಿಂಗ್ ಆಗಿದ್ದಕ್ಕ SP ಅವರನ್ನ ಅಮಾನತು ಮಾಡಿದ್ರಲ್ಲ, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗಿದ್ದಂತ ಒಂದು KSRTC ಬಸ್ನ್ಯಾಗ ಸ್ಟೇರಿಂಗ್ ಕಿತ್ತು ಬಂದೈತೆ ಅಂತ ನೋಡ್ರಿ. ಈಗ ಮತ್ತ ಬಸ್ ಸ್ಟೇರಿಂಗ್ ಕಿತ್ತು ಬಂದಿದ್ದಕ್ಕ ಪಾಪ ಬಡಪಾಯಿ ಡ್ರೈವರ್ನು ಕೆಲಸದಿಂದ ತೆಗಿಯೋದಿಲ್ಲಲ್ಲ. ಮತ್ತ ಯಾರಿಗ್ ಗೊತ್ತರಪ್ಪ, ಹಿಂಗ ಮಾಡಿದ್ರು ಏನ್ ಆಶ್ಚರ್ಯ ಇಲ್ಲ. ಅಂಥದ್ದೇ ತುಗ್ಲಕ್ ಸರ್ಕಾರ ಬಿಡ್ರಿ, ಇದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.